ಈ ದಟ್ಟ ಕಾಡು ಮತ್ತು ಈ ಸುಂದರ ಕಣಿವೆಯ ಮಧ್ಯದಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರೋ ಪ್ಲೇಸ್ ಅಂದರೆ ಅದು ಕೈಲಾಸಗಿರಿ ಹಿಲ್ಸ್. ಇದು ಚಿಂತಾಮಣಿಯಲ್ಲಿರೋ ಒಂದು ಹಿಡನ್ ಜೆಮ್ ಆಗಿದೆ. ಚಿಂತಾಮಣಿಯಲ್ಲಿರುವ ಕೈಲಾಸಗಿರಿ ಬೆಟ್ಟ ಒಂದು ಪ್ರಕೃತಿಯ ಮಧ್ಯೆ ಒಂದು ಸುಂದರ ಅನುಭವ. ನಿಮಗೇನು ಕಾಣಿಸುತ್ತಲ್ಲ, ಈ ಜಾಗಕ್ಕೆ ಬಂದರೆ ನಿಮಗೆ ಒಂದು ಬೇರೆ ಫೀಲೇ ಬಂದ್ಬಿಡುತ್ತೆ. ಏಕೆಂದರೆ ಇವಾಗ ರಿನೋವೇಷನ್ ನಡೀತಾ ಇರೋ ಜಾಗದಲ್ಲಿ ಇದು. ಸೊ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ನಿಯರ್ ಬೈ ಚಿಂತಾಮಣಿಯಲ್ಲಿರೋದು. ಓಕೆ, ಬೈಕ್ ನಿಲ್ಲಿಸಿದಾಯಿತು. ಇದೆ ಎಂಟ್ರೆನ್ಸ್ ನಿಮಗೆ. ಸೊ ಫಸ್ಟ್ ಸ್ಟಾರ್ಟಿಂಗ್ ಬರ್ತೀರಾ ಅಂದರೆ ಒಂದು ಟ್ರಕ್ಕಿಂಗ್ ಫೀಲ್ ಆಗುತ್ತೆ ನಿಮಗೆ. ಒಂದು 200 ಮೀಟರ್ ನಡಿಬೇಕಾಗುತ್ತೆ. ಇದೇ ಕೈಲಾಸಗಿರಿ ಗುಹಾಂತರ ದೇವಾಲಯಗಳಂತ ಹೇಳ್ತಾರೆ. ಇದು ನಿಮಗೆ ಏನು ಬ್ಯಾನರ್ ತೋರಿಸ್ತಾ ಇದ್ದೀನಲ್ಲ, ಇಲ್ಲಿ ಬಂದ್ಬಿಟ್ಟು 64 ಥರ ಏನು ಫೋಟೋದಲ್ಲಿ ಕಾಣಿಸ್ತಾ ಇದ್ದಾರಲ್ಲ ಆ ಥರ ಕೆತ್ತನೆ ಮಾಡಿರೋದು ಶಿವನ ವಿಗ್ರಹಗಳನ್ನ ಇಲ್ಲಿ ಕೆತ್ತನೆ ಮಾಡಿರೋದು. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಕ್ಸ್ಪ್ಲೋರರ್ ಎವಿಡಿಯಾ. ಇನ್ ಕೇಸ್ ನೀವೇನಾದರೂ ಪ್ಲ್ಯಾನ್ ಮಾಡಿದರೆ ಅರ್ಲಿ ಮಾರ್ನಿಂಗ್ ಬನ್ನಿ. ಸೊ ಈ ಪ್ಲೇಸ್ ನಿಮ್ಗೆ ಗೊತ್ತಿಲ್ವಾ? ಸೊ ಗೂಗಲಲ್ಲಿ ಸರ್ಚ್ ಮಾಡಿ. ನಿಮಗೆ ಇದು ಬೆಸ್ಟ್ ಅನ್ಕೊತೀನಿ. ನಾನು ಬ್ಯಾಂಗ್ಳೂರು ನಿಯರ್ ಬೈ ಅನ್ಕೊತೀನಿ. ಇದು ಬ್ಯಾಂಗ್ಳೂರಿಂದ ಒಂದು 30-35 ಕಿಲೋಮೀಟ್ರ್ ಆಗುತ್ತೆ. ಸೊ ಇದು ನಿಮಗೆ ಈಸಿ ವೇ ಟು ಫೈಂಡ್ ಔಟ್ ಅಂತ ಹೇಳ್ಬೋದು. ಯಾಕಂದರೆ ಒಂದು ಇವಾಗ ಅಂತಲೇ ರಿನೋವೇಷನ್ಸ್ನ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಅಟ್ರಾಕ್ಟಿವ್ ಪ್ಲೇಸ್ ಥರ ಬಿಲ್ಡ್ ಮಾಡಿದ್ದಾರೆ ಇದನ್ನು. ಇವಾಗೇನು ಬ್ಯಾನರ್ಸ್ ನೋಡಿದಿರಲ್ಲ, ಅದು ಇನ್ನೂ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿದೆ. ಸೊ ಆ ಮೂರ್ತಿಗಳು ಕೆತ್ತನೆ ಮಾಡ್ತಾನೆ ಇದ್ದಾರೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಟ್ರಕ್ಕಿಂಗ್ ಅನ್ನೋದು. ಇವಾಗ ಬನ್ನಿ, ಇಲ್ಲೇನು ಕಾಣಿಸ್ತದಲ್ಲ ಹಿಂದೆ ನಿಮಗೆ, ಅದು ಬೈಕ್ ಪಾರ್ಕಿಂಗ್. ಸೊ ನೀವೇನು ಯೂಸಲ್ಲಿ ಬರ್ತೀನಿ ಅಂದರೆ ಬೈಕ್ ಪಾರ್ಕಿಂಗ್ ಮಾಡಬೇಕು. ಓಕೆ, ಸೊ ಇಲ್ಲಿಂದ ಮತ್ತು ನಾವು ಗುಹಾಂತರ ದೇವಾಲಯ ಒಳಗಡೆ ಹೋಗ್ತೀವಿ. ಸೊ ಇಲ್ಲೊಂದು ಮ್ಯಾಪ್ ಇದೆ. ಸೊ ಬ್ಲೂ ಪ್ರಿಂಟ್ ಇದೆ. ನಾನು ಅದನ್ನು ತೋರಿಸ್ತೀನಿ ಇಲ್ಲಿ ಯಾವ ಥರ ಬ್ಲೂ ಪ್ರಿಂಟ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿನ ವಿಶೇಷಗಳು ಏನಂದರೆ, ಇವಾಗೇನು ಕಾಣಿಸ್ತಾ ಇದ್ದಾರಲ್ಲ ಇದೆಲ್ಲ ಇವಾಗ ಅಂಡರ್ ಪ್ರೋಗ್ರೆಸ್ಸಲ್ಲಿ ನಡೀತಾ ಇರೋದು. ಸೊ ವರ್ಕ್ ಇನ್ ಪ್ರೋಗ್ರೆಸ್ಸಲ್ಲಿದೆ ಎಲ್ಲನೂ ಅಷ್ಟೇ. ಇದನ್ನು ನ್ಯಾಚುರಲ್ ಆಗಿ ಮಾಡಿದರು. ಸೊ ಒಂದು ಆಗಿನ ಕಾಲದಾಗೆಲ್ಲನೂ ಇದನ್ನ ಕಡಿದ್ಬಿಟ್ಟು ಒಂದು ಆಕೃತಿಯಲ್ಲಿ ಒಂದು ಶೇಪಲ್ಲಿ ತಂದಿಕ್ಕಿದ್ರು. ಬಟ್ ಇಲ್ಲಿ ಇವಾಗ ಮ್ಯಾನ್ ಮೇಡ್ ಆಗಿಬಿಟ್ಟಿದೆ ಇದೆಲ್ಲನೂ. ಮತ್ತೆ ರಿನೋವೇಷನ್ ಮಾಡಿಬಿಟ್ಟಿದ್ದಾರೆ. ಎಲ್ಲನೂ ಕೆತ್ತನೆ ಮಾಡಿಬಿಟ್ಟು ಮತ್ತೆ ಅದನ್ನೆಲ್ಲನೂ ಕಲ್ಲನ್ನೆಲ್ಲ ಬ್ಲಾಸ್ಟ್ ಮಾಡಿಬಿಟ್ಟು ಸೊ ಒಂದು ಶೇಪಿಗೆ ಬಂದುಬಿಟ್ಟಿದ್ದಾರೆ. ಸೊ ಇವಾಗ ಅವ್ರೇನು ಬೋರ್ಡ್ ಹಾಕಿದಾರಲ್ಲ, ಇದು ಒಂದು ಆ ಬ್ಲೂ ಪ್ರಿಂಟ್ ಥರನೇ. ಸೊ ಇಲ್ಲಿನೂ ಇರುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ದೇವಸ್ಥಾನದ ಮ್ಯಾನೇಜ್ಮೆಂಟ್ ಅವರು ರೆಡಿ ಮಾಡ್ತಾ ಇದ್ದಾರೆ ಎಲ್ಲನೂ. ಇದೇನು ನೋಡ್ತಾ ಇದ್ದಾರೆ, ಇದು ಒಂದು ಏಕಶಿಲೆ ಬೆಟ್ಟ ಥರ ಕಾಣಿಸುತ್ತೆ. ಬಟ್ ಇಲ್ಲೇ ನಿಮಗೆ ಸಿಗೋದು ಗುಹಾಂತರ ದೇವಾಲಯಗಳು. ಇದರ ಹಿಸ್ಟ್ರಿ ಹೇಳಬೇಕಾದ್ರೆ, ಇದು ಕೈಲಾಸಗಿರಿ ಬೆಟ್ಟದ ಮೇಲೆ ಇರುವ ಈ ದೇವಸ್ಥಾನವು ಮುಖ್ಯವಾಗಿ ಭಗವಾನ್ ಶಿವನಿಗೆ ಸಮರ್ಪಿತವಾಗಿದೆ. ಕೈಲಾಶ್ ಅನ್ನೋದು ಶಿವನ ನಿವಾಸವಾಗಿರುವ ಪವಿತ್ರ ಪರ್ವತದ ಹೆಸರು. ಆದ್ದರಿಂದ ಈ ಬೆಟ್ಟಕ್ಕೆ ಕೈಲಾಸಗಿರಿ ಎಂಬ ಹೆಸರು ಬಂದಿದೆ. ಈ ದೇವಸ್ಥಾನ ಬಹಳ ಹಳೆಯದು ಎಂದು ಇಲ್ಲಿ ಸ್ಥಳೀಯರು ನಂಬ್ತಾರೆ. ಮೊದಲು ಇಲ್ಲಿ ಸಣ್ಣ ಗುಹೆ ಮಂಟಪವನ್ನು ಶಿವಲಿಂಗವನ್ನು ಪೂಜಿಸ್ತಿದ್ರು. ನಂತರ ಭಕ್ತರ ಸಹಾಯದಿಂದ ದೇವಸ್ಥಾನ ಹಂತವಾಗಿ ನಿಮಗೇನು ಬ್ಲೂ ಪ್ರಿಂಟ್ ತೋರಿಸಿದ್ನಲ್ಲ, ಸೊ ಆ ಬ್ಲೂ ಪ್ರಿಂಟ್ ಥರನೇ ಹಂತವಾಗಿ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿರುವ ಧಾರ್ಮಿಕ ಮಹತ್ವ ಅಂದರೆ ಸ್ಪಿರಿಚುವಲ್ ಇಂಪಾರ್ಟೆನ್ಸ್ ಅಂತ. ಸೊ ಭಕ್ತರು ಇಲ್ಲಿ ಬರ್ತಾರಲ್ಲ, ಮಹಾಶಿವರಾತ್ರಿ ಸಮಯದಲ್ಲಿ ತುಂಬ ಜನ ಬರ್ತಾರೆ. ಬೆಟ್ಟ ಏರಿ ದೇವಸ್ಥಾನ ತಲುಪೋದು ಭಕ್ತಿ ಮತ್ತು ಶ್ರಮದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಇವಾಗೇನು ಇದನ್ನು ಸ್ಟೆಪ್ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಇಲ್ಲಿ ಸ್ಥಳೀಯರೇ ಮಾಡಿರೋದು. ಇನ್ನು ಬ್ಲೂ ಪ್ರಿಂಟ್ ಥರ ನಡೀತದೆ. ಬಟ್ ಮ್ಯಾನೇಜ್ಮೆಂಟು ಮತ್ತು ಟ್ರಸ್ಟ್ ಕಡೆಯಿಂದ ಅದು ಏನು ಪ್ರೋಗ್ರೆಸ್ಸಲ್ಲಿದೆ ವರ್ಕು, ಅದನ್ನೆಲ್ಲ ರಿನೋವೇಷನ್ ಮಾಡ್ತಾ ಇದ್ದಾರೆ. ಸೊ ಅಕಾರ್ಡಿಂಗ್ ಟು ದಟ್ ಬ್ಲೂ ಪ್ರಿಂಟ್ ಥರ. ಓಕೆ, ಇಲ್ಲಿ ನೋಡಿ, ಇವಾಗ ಒಂದು ಚಿಕ್ಕ ಗುಹೆನೇ ಬಂದ್ಬಿಡ್ತು. ಈ ಗುಹೆಯಲ್ಲಿ ಫ್ಯಾನ್ ಎಲ್ಲ ಇಕ್ಕಿದ್ದಾರಪ್ಪ. ಏನಕ್ಕೆ ಅಂದರೆ ಅದು ಎಕ್ಸಾಸ್ಟರ್, ಅದು ಒಳಗಡೆ ಇರೋ ಏರು ಹೋಗಲಿ ಅಂತ ಹೇಳ್ಬಿಟ್ಟು. ಅದು ಏನು ಒಳಗಡೆ ಹೋಗ್ತೀವಿ ನೋಡೋಣ. ಇದೇನು ಸ್ಟೆಪ್ಸ್ ಹತ್ತಿದ್ರೆ ಒಂದು ಏಕಶಿಲಾ ಬೆಟ್ಟದಲ್ಲಿ ಗುಹಾಂತರ ದೇವಾಲಯಗಳಂತ ಏನಕ್ಕೆ ಹೆಸರು ಬಂತಂದರೆ, ಸೊ ಗುಹೆ ಇರೋದ್ರಿಂದ. ಕಾಣಿಸ್ತೈತಲ್ಲ ನಿಮಗೆ, ಇದು ಬಂದ್ಬಿಟ್ಟು ಎಂಟ್ರೆನ್ಸು, ದೊಡ್ಡ ಬಾಗಿಲು ಹೋಗ್ತಾ ಇದ್ರೆ. ಸೊ ಇದೆಲ್ಲ ನೋಡಿ, ಇವಾಗೆಲ್ಲ ಫ್ರೆಶ್ ಆಗಿದೆ ಕಾಣಿಸ್ತೈತೆ ನಿಮಗೆ. ಸ್ಟೋನ್ಸ್ ಎಲ್ಲ ಇದನ್ನೆಲ್ಲ ಬ್ಲಾಸ್ಟ್ ಮಾಡಿಬಿಟ್ಟು ಇದನ್ನೆಲ್ಲ ಚಿಪ್ಪಿಂಗ್ ಮಾಡಿಬಿಟ್ಟು ಎಲ್ಲ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ಇದೇನು ನೋಡ್ತೀರಾ, ಇದು ಕರಗಿರೋದೇನು ಅಂತ ನೋಡ್ತೀರಾ? ಸೊ ಇದಕ್ಕೆ ಅಂತಲೇ ಇದು ಬಿಟ್ಟಿರೋದು. ಓಕೆ, ಹೋಮಕ್ಕೆ ನಾನು ನೋಡ್ತಾ ಇದ್ದೀವಿ. ಇಲ್ಲಿ ಹೋಮ ಮಾಡೋಕ್ಕಂತಲೇ ಒಂದು ಜಾಗನೇ, ಒಂದು ರೂಮ್ ಥರನೇ ಮಾಡಿಬಿಟ್ಟಿದ್ದಾರೆ. ಬಟ್
ಮೊದಲೇ ಇರಲಿಲ್ಲ ಇದು, ಇವಾಗ ಮಾಡಿದ್ದಾರೆ. ಇದೇನು ಕಾಣಿಸ್ತದಲ್ಲ ಇದೆಲ್ಲ ಹೋಮ ಮಾಡಿದ್ರಿಂದ ಬ್ಲ್ಯಾಕ್ ಆಗಿರೋದು. ಸೊ ಎಲ್ಲ ಬ್ಲ್ಯಾಕ್ ಕಾಣಿಸುತ್ತೆ. ಅಲ್ಲೆಲ್ಲ ಲೈಟ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ಚೆನ್ನಾಗಿ. ಇದಕ್ಕೆ ಏರ್ ಹೋಗಲಿ ಅಂತ ಹೇಳ್ಬಿಟ್ಟು ಅಲ್ಲಿ ಏರ್ ವೆಂಟಿಲೇಷನ್ಸ್ ಹಾಕಿದ್ದಾರೆ. ಆಮೇಲೆ ಕತ್ಲೆ ಆಗಬಾರ್ದು ಅಂತ ಕತ್ಲೆಗೆ ಲೈಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದೆಲ್ಲನೂ ನೋಡಿ, ಇದು ಒಂದು ದೊಡ್ಡ ಹಾಲು. ಇದು ಚಿಕ್ಕದಿತ್ತು ಫಸ್ಟು, ಬಟ್ ಇವಾಗ ಎಷ್ಟು ದೊಡ್ಡದಿದೆ ಅಂದರೆ ಜನಗಳು ಇಲ್ಲಿಗೆ ಬರ್ತಾರೆ ಅದಕ್ಕೆ ಅಂದ್ಕೊತೀನಿ. ಬಟ್ ಇಲ್ಲಿ ಎಷ್ಟು ತಂಪಾಗಿದೆ ಅಂದರೆ ನೀವು ಒಂದು ಸಾರಿ ಕೂತ್ಕೊಂಡ್ಬಿಡಿ 10 ನಿಮಿಷ, ಸೀರಿಯಸ್ ಆಗಿ ಹೇಳ್ತೀನಿ, ನಿಮ್ಮ ನಿದ್ದೆನೇ ಬಂದುಬಿಡುತ್ತೆ. ಸೊ ಬಟ್ ಯಾವ ಥರ ಮಾಡಿದ್ದಾರೆ ಅಂದರೆ ಆಗಿನ ಕಾಲದಾಗೆ ಹ್ಯಾಟ್ಸಪ್ ಹೇಳಬೇಕು. ಇದೇನು ಕಾಣಿಸ್ತದಲ್ಲ, ಈ ದೊಡ್ಡ ಹಾಲ್ ಮಧ್ಯೆ ಒಂದು ಗಿರಿಜಾ ಕಲ್ಯಾಣ ಅಂತ ಹೇಳ್ಬಿಟ್ಟು ಮಂಟಪ ಇದು. ಅಂದರೆ ಶ್ರೀನಿವಾಸ ಕಲ್ಯಾಣ, ಅಂದರೆ ಶ್ರೀನಿವಾಸ ದೇವರು ಬಂದುಬಿಟ್ಟು ಭೂಮಿಗೆ ಬಂದಾಗ ಅದು ಶ್ರೀನಿವಾಸ ಕಲ್ಯಾಣ ಅಂತೇಳಿ ಪದ್ಮಾವತಿ ಜೊತೆ ಮದುವೆ ಆಗೋ ಟೈಮಲ್ಲಿ ಅದು ಒಂದು ಮೂಮೆಂಟ್ನ ಕೆತ್ತನೆ ಮಾಡಿಬಿಟ್ಟು ಇಲ್ಲಿ ಮಂಟಪನೇ ತಯಾರಿಸಿದ್ದಾರೆ. ಇದೇನು ಕಾಣಿಸ್ತದಲ್ಲ ಇದೆಲ್ಲ ಕಲ್ಲು ಕೆತ್ತನೆ ಮಾಡಿರೋದು. ಸೊ ಇಲ್ಲಿ ಗಾಳಿ ಎಲ್ಲ ಚೆನ್ನಾಗೇ ಬರುತ್ತೆ, ಯಾಕಂದರೆ ದೊಡ್ಡ ಫ್ಯಾನು, ಬರೋ ಜನಗಳೆಲ್ಲ ಉಸಿರಾಡೋಕ್ಕೆ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯೂ ಏರ್ ವೆಂಟಿಲೇಷನ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಇಲ್ಲಿ ಜನ ಬಂದುಬಿಟ್ಟು ಮೇಯ್ನು ಶಿವರಾತ್ರಿ ಟೈಮಲ್ಲಿ ಜಾಸ್ತಿ ಜನ ಇರ್ತಾರೆ. ಇನ್ನು ಭಾನುವಾರ ಟೈಮಲ್ಲಿ ಓಕೆ ಯಾಕಂದರೆ ನಿಯರ್ ಬೈ ಇದೆ, ಇವಾಗ ಸ್ವಲ್ಪ ಫೇಮಸ್ ಇದೆ ಜಾಗ. ಇದೇನು ಕಾಣಿಸ್ತದಲ್ಲ ನೋಡಿ ಯಾವ ಥರ, ಅಲ್ಲಿ ಎಂಟ್ರೆನ್ಸಿಂದ ಆಯಿತು, ಎಂಟ್ರೆನ್ಸಿಂದ ಇದು ಹಾಲು, ಇದು ಹಾಲಿಂದ ಇದು ಧ್ಯಾನ ಕೇಂದ್ರಕ್ಕೆ ಹೋಗ್ತಾ ಇರೋದು. ಇದು ನೀವು ಹಾಲಲ್ಲಿ ನೋಡಿದ್ರಲ್ಲ ಗಿರಿಜಾ ಕಲ್ಯಾಣ, ಸೊ ಅಲ್ಲಿಂದ ಬಂದರೆ ಇದು ಬಂದ್ಬಿಟ್ಟು ನಿಮಗೆ ಧ್ಯಾನಕ್ಕೆ ಅಂತಲೇ ಒಂದು ರೂಮು, ಒಂದು ಕ್ಯಾಬಿನ್ ಥರನೇ ಮಾಡಿದ್ದಾರೆ. ಇದೆಲ್ಲ ಕಾಣಿಸ್ತೈತಲ್ಲ ಅದು, ಇಲ್ಲಿ ಬಂದು ಕೂತ್ಕೊಂಡು ಧ್ಯಾನ ಮಾಡೋದು. ಇವೇನು ಚಿಕ್ಕ ಹೋಲು ಅಂತ ನೋಡ್ತೀರಾ, ಇದೇ ನಾನು ಹೇಳ್ದಲ್ಲ. ಫಸ್ಟ್ ಆದರೆ ಒಂದು ಆಗಿನ ಕಾಲದಲ್ಲಿ ಬಿಟ್ಟಿದ್ರು. ಬಟ್ ಇವಾಗ ಎಕ್ವಿಪ್ಮೆಂಟ್ಸು ನಮ್ಮದು ಅಡ್ವಾನ್ಸ್ ಟೆಕ್ನಾಲಜಿನ ಇದು ಮಾಡ್ಕೊಂಡು ಅದನ್ನ ಕಲ್ಲನ್ನೆಲ್ಲ ಬ್ಲಾಸ್ಟ್ ಮಾಡಿರೋದು. ಸೊ ಇವಾಗ ಏನು ಸುತ್ತ ನೋಡ್ತಾ ಇದ್ದೀರಲ್ಲ ಒಳಗಡೆನೂ ಇಷ್ಟು ಲೈಟಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಬಟ್ ಕತ್ಲೆ ಅನ್ನೋದು ಇಲ್ಲ, ಎಲ್ಲನೂ ಎಲೆಕ್ಟ್ರಿಕಲ್ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ಇಲ್ಲಿ ಟ್ರಸ್ಟ್ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ ವಿಡಿಯೋ ಫೋಟೋಗ್ರಫಿ ಅಲೋಡ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಆದ್ರೂ ನಾನು ವಿಡಿಯೋ ಮಾಡಿದ್ದೀನಿ. ಇದು ಬಂದುಬಿಟ್ಟು ಕೈಲಾಸನಾಥ, ಇದಕ್ಕೊಂದು ಕ್ಯಾಬಿನ್. ದೇವರು ನೋಡ್ತಾ ಇದ್ದೀರಲ್ಲ ಇದು ಗರ್ಭಗುಡಿ ಮೈನ್, ಇದು ನಾವು ಬಂದಿರುವಂಥ ಕೈಲಾಸನಾಥನಿಗೆ ಇದೆ. ಸೊ ಎಲ್ಲ ಕಲ್ಲಲ್ಲಿ ಬಂದು ಅದು ನಟರಾಜದ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಇದು ಬಂದುಬಿಟ್ಟು ನಿಮ್ಗೆ ಗೊತ್ತಲ್ಲ ವಿಘ್ನವಿನಾಶಕ, ಇಲ್ಲೆಲ್ಲ ಮೂರ್ತಿಗಳು ಸಿಗುತ್ತೆ ನಿಮಗೆ ನೋಡೋಕ್ಕೆ, ಕಲ್ಲಲ್ಲಿ ಸ್ವಲ್ಪ ಕೆತ್ತನೆ ಮಾಡಿದ್ದಾರೆ. ಇಲ್ಲಿ ಫಸ್ಟ್ ಪೂಜೆ ಟೆಂಪಲ್ ಅನ್ನೋದು ಬರೋದು ಇಲ್ಲಿ ವಿಘ್ನವಿನಾಶದ್ದು. ಇಲ್ಲಿಂದ ಸ್ಟಾರ್ಟ್ ಆದರೆ ಅವ್ರಿಗೆ ಕೈಲಾಸನಾಥನ ಹತ್ರ ಹೋಗ್ತೀವಿ ನಾವು. ಎಲ್ಲನೂ ಆರ್ಟಿಫಿಷಿಯಲ್ ಕೆತ್ತನೆ ಮಾಡಿರೋದೇ ಇದೆ. ನೀವು ಇದನ್ನು ನೋಡ್ತಾ ಇದ್ದೀರಲ್ಲ ಇದೆಲ್ಲನೂ ವಿಘ್ನವಿನಾಶಕ ಟೆಂಪಲ್. ಅದು ಇವಾಗ ಒಳಗಡೆ ಇರೋದು ಗರ್ಭಗುಡಿಗೆ ಹೋದರೆ ಗರ್ಭಗುಡಿ ಮುಂದೆ ಬಂದುಬಿಟ್ಟು ನಿಮಗೆ ನಂದಿ ಕಾಣಿಸುತ್ತೆ. ಇಲ್ಲಿಂದ ದರ್ಶನ ಮಾಡಿದ್ರೆ ಸೊ ನಿಮಗೆ ಎಕ್ಸಿಟ್ ಹತ್ರ ಹೋಗ್ಬೋದು. ಈ ಎಕ್ಸಿಟ್ ಹತ್ರ ಹೋಗ್ಬೇಕಂದ್ರೂ ಇಲ್ಲೊಂದು ಟೆಂಪಲ್ ಇದೆ, ಅಮ್ಮ ಟೆಂಪಲ್, ಅದನ್ನು ನೀವು ನೋಡೋಕ್ಕೆ ಸಿಗುತ್ತೆ. ಇಲ್ಲೆಲ್ಲನೂ ಒಂದೇ ಸಾರಿಗೆ ಕಲ್ಲಲ್ಲಿ ಕೂಡ ಕೆತ್ತನೆ ಮಾಡಿದ್ದಾರೆ. ಇಲ್ಲಿಂದ ಏನೋ ದರ್ಶನ ಮಾಡ್ತೀರಲ್ಲ ನೀವು, ಸೊ ಇದೇ ಕೊನೆ, ಇದು ಇಷ್ಟು ಮಾತ್ರ ಇಲ್ಲಿರೋದು. ಇದನ್ನ ದರ್ಶನ ಮಾಡಿದ್ರೆ ಇವಾಗ ಏನು ನಾನು ಎಕ್ಸ್ಟರ್ನಲ್ ವ್ಯೂಸ್ ತೋರಿಸ್ತಾ ಇದ್ದೀನಲ್ಲ ಇಷ್ಟೇ ಗುಹಾಂತರ ದೇವಾಲಯಗಳ ಇವತ್ತಿನ ವಿಡಿಯೋ ಆಗಿತ್ತು. ಸೊ ನಿರಂತರ ನೋಡ್ತಾ ಇರಿ ಎಕ್ಸ್ಪ್ಲೋರರ್ ಎವಿಡಿ.